ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ವಿಶೇಷವಾಗಿ ನಮ್ಮ ಲಾಲ್ಬಾಗ್ನಲ್ಲಿ ಈ ವರ್ಷ ನಮ್ಮ ಕನ್ನಡ ನಾಡಿನ ಆಳಿದಂಥ ಪ್ರಸಿದ್ಧ ರಾಜವಂಶ ಗಂಗ ಸಾಮ್ರಾಜ್ಯದ ಬಗ್ಗೆ ವಿಶೇಷವಾಗಿ ಜನಸಾಮಾನ್ಯರಿಗೆ ನೋಡುಗರಿಗೆ ಗಂಗ ಸಾಮ್ರಾಜ್ಯದ ಇತಿಹಾಸ ಏನಿತ್ತು, ಅವರ ಸಾಧನೆಗಳು, ಅವರು ಮಾಡಿದಂಥ ವಿಶೇಷವಾದಂಥ ಕೊಡುಗೆಗಳು, ಕೆರೆಗಳನ್ನ ಕಟ್ಟಿಸಿರ್ಬೋದು, ಶಾಸನಗಳಿರ್ಬೋದು, ದೇವಾಲಯಗಳ ನಿರ್ಮಾಣ ಇರ್ಬೋದು, ವಿಶೇಷವಾಗಿ ಗಂಗಾ ಸಾಮ್ರಾಜ್ಯದ ಒಂದು ಶ್ರೇಷ್ಠ ಕೊಡುಗೆ ಜಗತ್ತಿನ ಇತಿಹಾಸಕ್ಕೆ, ಭಾರತ ಇತಿಹಾಸಕ್ಕೆ, ಕರ್ನಾಟಕ ಇತಿಹಾಸಕ್ಕೆ ಅಂದರೆ ಗೊಮ್ಮಟೇಶ್ವರನ ವಿಗ್ರಹವನ್ನು ಕೆತ್ತಿಸಿ ಇವತ್ತು ಪ್ರಸಿದ್ಧ ಯಾತ್ರಾ ಸ್ಥಳ ಮತ್ತು ಐತಿಹಾಸಿಕ ಸ್ಥಳವನ್ನು ಮಾಡಿರುವಂಥದ್ದು. ಸುಮಾರು 6-6.5 ಶತಮಾನಗಳ ಕಾಲ ಸುದೀರ್ಘವಾಗಿ ಆಳಿದಂಥ ಗಂಗಾ ಸಾಮ್ರಾಟರು ನಾಡಿನ ಚರಿತ್ರೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಸಾಮ್ರಾಜ್ಯವಾಗಿ ಬಿತ್ತರಾಗಿದೆ. ಇದನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ನವರು ನಮ್ಮ ಅಪರ ನಿರ್ದೇಶಕರಾದಂಥ ಜಗದೀಶ್ ಅವರು ವಿಶೇಷವಾಗಿ ಯಾವುದೇ ಕೆಲಸಗಳನ್ನ ಮಾಡಿದರೂ ಕೂಡ ಆಸಕ್ತಿಯಿಂದ ಭಾಳ ಆಳವಾಗಿ ಯೋಚನೆ ಮಾಡಿ ಯಾವುದೇ ದೋಷಗಳಿಲ್ಲದೆ ವಿಶೇಷವಾಗಿ ಮಾಡುವಂಥ ಕೆಲಸವನ್ನು ಭಾಳ ಮೆಚ್ಚಬೇಕಾಗುತ್ತೆ. ಅವರು ಏನಿವತ್ತು ಈ ಒಂದು ಪುಷ್ಪಗಳ ಪ್ರದರ್ಶನದ ಜೊತೆಯಲ್ಲಿ ನಮ್ಮ ಗಾಜಿನ ಮನೆಯಲ್ಲಿ ಗಂಗಾ ಸಾಮ್ರಾಟರ ಬಗ್ಗೆ ವಿಶೇಷವಾದಂಥ ಒಂದು ಏನು ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಭಾಳ ಹಿಂದಿನಿಂದಲೂ ಕೂಡ ಅವರು ರಾಷ್ಟ್ರಕವಿ ಕುವೆಂಪು ಇರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಇನ್ನು ಅನೇಕ ಮಹಾಪುರುಷರ ಬಗ್ಗೆ ಪ್ರತಿ ವರ್ಷವೂ ಕೂಡ ಒಂದು ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಗಂಗಾ ಸಾಮ್ರಾಜ್ಯದ ಬಗ್ಗೆ ಮಾಡ್ತಾ ಇರೋಂಥದ್ದು ಭಾಳ ಸಂತೋಷ ಸಂಗತಿ. ಇಲ್ಲಿ ನೋಡುಗರು ಏನು ಮಕ್ಕಳಿರ್ಬೋದು, ಯುವಕರಿರ್ಬೋದು, ಅಥವಾ ವಿದ್ಯಾವಂತರು ಇರ್ಬೋದು, ಅವಿದ್ಯಾವಂತರು ಕೂಡ ಇರ್ಬೋದು, ಅವರಿಗೆ ಈ ದೃಶ್ಯಗಳು ನೋಡಿದರೆ ನಮ್ಮ ನಾಡಿನ ಚರಿತ್ರೆ ಬಗ್ಗೆ ಒಂದು ಗೌರವ ಬರುತ್ತೆ ಮತ್ತು ನಾಡಿನ ಬಗ್ಗೆ ಒಂದು ಹೆಮ್ಮೆ ಬರುತ್ತೆ ಮತ್ತು ಅವ್ರಿಗೊಂದಷ್ಟು ಸ್ವಲ್ಪ ಜ್ಞಾನವನ್ನು ಕೂಡ ಕೊಟ್ಟ ಹಾಗಾಗುತ್ತೆ. ಇವತ್ತು ನಾವು ಏನು ಶ್ರೀ ಪುರುಷ ಗಂಗಾ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಂತ ಹೇಳ್ತೀವಿ, ಅವ್ರ ಬಗ್ಗೆ ವಿಶೇಷವಾಗಿ ಮತ್ತು ಇಡೀ ಗಂಗಾ ಸಾಮ್ರಾಜ್ಯದ ಬಗ್ಗೆ ತಿಳಿಸಿರುವಂಥದ್ದು ನಾವು ಪುಸ್ತಕಗಳನ್ನ ಓದೋ ಬದಲಿಗೆ ಇಲ್ಲಿ ಒಮ್ಮೆ ಸುತ್ತಾಡ್ಕೊಂಡು ಬಂದುಬಿಟ್ರೆ ಇಡೀ ಗಂಗಾ ಸಾಮ್ರಾಜ್ಯದ ಒಂದು ಇತಿಹಾಸ, ಅವರ ಕೊಡುಗೆಗಳು, ಅವರ ಶಾಸನಗಳು, ಅವರ ದೇವಾಲಯಗಳು ಎಲ್ಲವೂ ಕೂಡ ಶ್ರೀಸಾಮಾನ್ಯರು ಕೂಡ ಸ್ಪಷ್ಟವಾಗಿ ಅರ್ಥ ಆಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಕೂಡ ಇಂಥ ಕಾರ್ಯಕ್ಕೆ ಬಹಳ ಬೆಂಬಲವನ್ನು ನೀಡಿಕೊಂಡು ನಮ್ಮ ನಾಡಿನ ಎಲ್ಲ ಜನರು ಕೂಡ ಬಂದು ನೋಡಲಿಕ್ಕೆ ಅವಕಾಶ ಮಾಡಿರುವಂಥದ್ದು. ಸುದೀರ್ಘವಾಗಿ ನೋಡ್ತಾ ಹೋದರೆ ಸುಮಾರು ಗಂಟೆಗಟ್ಟಲೆ ನೋಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಇಂಥ ಒಂದು ಅವಕಾಶವನ್ನು ನಮ್ಮ ರಾಜ್ಯ ಸರ್ಕಾರ ತೋಟಗಾರಿಕೆ ಇಲಾಖೆ ವಿಶೇಷವಾಗಿ ಲಾಲ್ಬಾಗ್ ಈ ಒಂದು ಸಂಸ್ಥೆಯವರು ಒಂದು ವಿಶೇಷವಾದಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೇನೆ, ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ. ನಮ್ಮ ಜಗದೀಶ್ ಅವರು ವಿಶೇಷವಾಗಿ ಅವರ ಇಡೀ ತಂಡ, ಅಧಿಕಾರಿಗಳ ತಂಡ ಭಾಳ ಮುತುವರ್ಜಿ ವಹಿಸಿ ನಮ್ಮ ಬೆಂಗಳೂರಿನ ಸುಮಾರು 1.25 ಕೋಟಿ ಜನರಿಗೆ ಈ ಒಂದು ಚರಿತ್ರೆಯನ್ನು ತಿಳಿಸಬೇಕು, ಅವರಿಗೆ ಮನೋರಂಜನೆ ಕೂಡ ಆಗಬೇಕು, ಖುಷಿಯಾಗಿ ಸಂತೋಷವಾಗಿ ಇತಿಹಾಸವನ್ನು ತಿಳಿಸ್ಕೊಂಡು ಹೋಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಈ ಹಿಂದೆನೂ ಕೂಡ ನಮ್ಮ ನಾಡನ್ನು ಆಳಿದಂಥ, ನಾಡಿಗೆ ಬಹಳ ಕೊಡುಗೆಗಳು ನೀಡಿದಂಥ ಮಹಾಪುರುಷರ ಬಗ್ಗೆ, ಕವಿಗಳ ಬಗ್ಗೆ, ಸಾಧು ಸಂತರ ಬಗ್ಗೆ, ದಾರ್ಶನಿಕರ ಬಗ್ಗೆಯೂ ಕೂಡ ಈ ಒಂದು ಪ್ರದರ್ಶನಗಳನ್ನ ಏರ್ಪಡಿಸಿದ್ದಾರೆ. ಆದರೆ ಈ ವರ್ಷ ವಿಶೇಷ ಅಂದರೆ ನಾವೆಲ್ಲರೂ ಕೂಡ ಮೆಚ್ಚುವಂಥ ಗಂಗಾ ಸಾಮ್ರಾಟರ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಇತಿಹಾಸಕಾರನ, ಶಾಸನಕಾರರನ್ನು ಹುಡುಕಿ ಅವ್ರ ಹತ್ರ ತಗೊಂಡೋಗಿ ಸ್ಕ್ರಿಪ್ಟ್ಗಳನ್ನ ತೋರಿಸಿ ಯಾವುದೇ ಸಣ್ಣ ಪುಟ್ಟ ದೋಷಗಳು ಆಗದಾಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸ್ಪಷ್ಟವಾಗಿ ಇಲ್ಲಿ ಬಿಂಬಿಸಿರುವಂಥದ್ದು ಭಾಳ ಸಂತೋಷ ಸಂಗತಿ. ಅವರ ಶ್ರದ್ಧೆ, ಅವರ ನಿಷ್ಠೆ ಮತ್ತು ಅವರ ಈ ಕಾರ್ಯ ಬಾಹುಳ್ಯಕ್ಕೆ ನಾವು ಅಭಿನಂದನೆ ಕೂಡ ಸಲ್ಲಿಸಬೇಕಾಗುತ್ತೆ. ಇವತ್ತು ಪ್ರತಿ ದಿವಸವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಜನರು ನೋಡ್ತಾ ಇದ್ದಾರೆ. ಇದು ಹೆಚ್ಚು ಪ್ರಚಾರ ಆಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಬಂದು ಇಲ್ಲಿ ನೋಡಿಕೊಂಡು ಈ ಒಂದು ಇತಿಹಾಸವನ್ನು ತಿಳ್ಕೊಂಡು ಭಾಳ ಸಂತೋಷ ಪಡ್ತಾ ಇರೋಂಥದ್ದು ಶ್ಲಾಘನೀಯವಾದ ಕೆಲಸ ಅಂತೇಳಿ ಅವರಿಗೆ ಶುಭವನ್ನು ಕೋರ್ತೇನೆ.